Hi, hello and welcome to my YouTube channel. ನಾನು RK and you ನೋಡ್ತಿದ್ದೀರಾ Living Tech. So let's start. ಇವತ್ತು ನನ್ನ ಹತ್ರ ಸ್ಯಾಮ್ಸಂಗ್ನ ಒಂದು ಟ್ಯಾಬ್ ಇದೆ. ನಿಮಗೆಲ್ಲ ಗೊತ್ತೇ ಇರಬೇಕು, ಈ ಟ್ಯಾಬ್ಗಳ ಮ್ಯಾನುಫ್ಯಾಕ್ಚರಿಂಗ್ ಬಂದ್ಬಿಟ್ಟು ಕೋವಿಡ್ನ ಲಾಕ್ಡೌನ್ ಟೈಮ್ನಲ್ಲಿ ತುಂಬಾ ಜಾಸ್ತಿ ಆಯಿತು. ರೀಸನ್ ಬಂದ್ಬಿಟ್ಟು ಆಫೀಸ್ ವರ್ಕ್ ಮಾಡೋರಿಗೆ ಮೀಟಿಂಗ್ ಅಟೆಂಡ್ ಮಾಡೋಕ್ಕಾಗಿರ್ಬೋದು, ಇಲ್ಲ ಸ್ಕೂಲ್ ಆ್ಯಂಡ್ ಕಾಲೇಜಸ್ ಓದೋರಿಗೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಈ ಟ್ಯಾಬ್ಗಳು ಬಂದ್ಬಿಟ್ಟು ತುಂಬಾ ಯೂಸ್ ಆಯಿತು. ಯಾರ್ಯಾರಿಂದ ಲ್ಯಾಪ್ಟಾಪ್ನ ಅಫೋರ್ಡ್ ಮಾಡೋಕ್ಕಾಗಿಲ್ಲೋ ಅಂಥ ಜಾಗದಲ್ಲಿ ಟ್ಯಾಬ್ಗಳು ಯೂಸ್ ಆಯಿತು. ಅದರಲ್ಲೂ ಒಂದು ಬೆಸ್ಟ್ ಅಂತ ಹೇಳಿದ್ರೆ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿಯ ಟ್ಯಾಬ್ A8. ಇನ್ನು ಈ ಬಾಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಅನ್ಬಾಕ್ಸಿಂಗ್ ಮಾಡೋದಕ್ಕಿಂತ ಮುಂಚೆ ನೀವೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಕ್ ರಿಲೇಟೆಡ್ ಎಲ್ಲ ವೀಡಿಯೋಸ್ನ ಮಿಸ್ ಮಾಡ್ದಂಗೆ ನೋಡಿ. ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿಯ ಟ್ಯಾಬ್ A8 ಬಾಕ್ಸ್. ಇದು ಹೀಗಿರುತ್ತೆ. ಹಿಂದೆ ನೀವು ನೋಡ್ಬೋದು 28,799 ಪ್ರೈಸ್ ಹಾಕಿದ್ದಾರೆ, ಆದರೆ ಅಷ್ಟಿಲ್ಲ. ವಿಡಿಯೋ ಎಂಡ್ನಲ್ಲಿ ಹೇಳ್ತೀನಿ. ಇನ್ನು ಇಲ್ಲಿ ನೋಡ್ಬೋದು ನೀವು 4GB ರ್ಯಾಮ್ 64GB ವೇರಿಯಂಟ್ನ ಟ್ಯಾಬ್. ಇದು ಬಾಕ್ಸ್ನ ಓಪನ್ ಮಾಡಿದ್ರೆ ಮೇಲೇ ಟ್ಯಾಬ್ನ ನೋಡ್ಬೋದು. ಟ್ಯಾಬ್ ಸೈಡ್ಗೆ ಇಡೋಣ. USB Type-C ಕೇಬಲ್ ಮತ್ತು 15 ವಾಟ್ನ ಅಡಾಪ್ಟರ್. ಇನ್ನು ಇಲ್ಲಿ ಬಂದ್ಬಿಟ್ಟು ಒಂದು ಸ್ಮಾಲ್ ಕ್ವಿಕ್ ಸ್ಟಾರ್ಟ್ ಗೈಡ್ ಕೊಟ್ಟಿದ್ದಾರೆ ಮತ್ತು ಒಂದು ಸಿಮ್ ಇಂಜೆಕ್ಟರ್. ಇದರಲ್ಲಿ ಸಿಮ್ ಇಂಜೆಕ್ಟರ್ ಏನು ಕೊಟ್ಟಿದ್ದಾರೆ ಅಂದರೆ ಇದು 4G ಸಿಮ್ನ ಸಪೋರ್ಟ್ ಮಾಡುತ್ತೆ. ಅಂದರೆ ವೈಫೈನ ಇಂಟರ್ನೆಟಿಂದನೇ ಯೂಸ್ ಮಾಡಬೇಕನ್ನೋದೇನಿಲ್ಲ, ಸಿಮ್ನ ಇಂಟರ್ನೆಟಿಂದ ಕೂಡ ಇದು ಯೂಸ್ ಮಾಡ್ಬೋದು. ಇದರಲ್ಲಿ ಒಂದು ನ್ಯಾನೋ ಸಿಮ್ ಕಾರ್ಡ್ನ ಜೊತೆಯಲ್ಲಿ 1 TB ಮೆಮೊರಿ ಕಾರ್ಡ್ನ ಇದರಲ್ಲಿ ಆ್ಯಡ್ ಮಾಡ್ಬೋದು. ಇದು ಬಂದ್ಬಿಟ್ಟು 4GB ರ್ಯಾಮ್ 64GB ವೇರಿಯಂಟ್ನ ಒಂದು ಟ್ಯಾಬ್ ಆಗಿದೆ. ಇದರಲ್ಲೇ ಇನ್ನೊಂದು ಬರುತ್ತೆ, ಅದು ಬರೀ ವೈಫೈ ಜೊತೆಯಲ್ಲಿ 3GB ರ್ಯಾಮ್ 32GB ರೋಮ್ನ ಒಂದು ಟ್ಯಾಬ್ ಆಗಿದೆ. ಹಿಡ್ಕೊಂಡ್ರೆ ನೋಟ್ಬುಕ್ ಥರನೇ ಫೀಲ್ ಆಗೋ ಈ ಟ್ಯಾಬ್ನ ಹಿಂದೆ ಬಂದ್ಬಿಟ್ಟು ಮೆಟಲಿಂದನೇ ಮಾಡಿದ್ದಾರೆ. ಆದರೆ ಈ ಒಂದು ಜಾಗದಲ್ಲಿ ಮಾತ್ರ ಪಾಲಿಕಾರ್ಬನೇಟ್ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದಾರೆ. ರೀಸನ್ ಬಂದ್ಬಿಟ್ಟು ಸ್ಯಾಟಲೈಟಿಂದ ಅಂತ ಬರುವಂಥ ಸಿಗ್ನಲ್ಗಳು ಈಸಿಯಾಗಿ ರೀಚ್ ಆಗಲಿ ಅನ್ನೋ ರೀಸನ್ಗೆ ಈ ಜಾಗದಲ್ಲಿ ಮಾತ್ರ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದು ನಿಮ್ಮ ಕೈನಲ್ಲಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ಜೊತೆಯಲ್ಲಿ ದೊಡ್ಡ ಬೆಜಲ್ ಇರೋದ್ರಿಂದ ಗೇಮ್ ಇಲ್ಲ ಯಾವುದಾದ್ರು ಬೇರೆ ವರ್ಕ್ ಮಾಡ್ತಿರೋ ಟೈಮ್ನಲ್ಲಿ ಮಿಸ್ ಆಗಿ ಕೂಡ ಸ್ಕ್ರೀನ್ ಬಂದ್ಬಿಟ್ಟು ಟಚ್ ಆಗೋ ಚಾನ್ಸಸ್ ಇಲ್ಲ. ಈ ಟ್ಯಾಬ್ನ ಗೇಮಿಗೆ, ಸ್ಟಡಿ ಮೆಟೀರಿಯಲ್ಗೆ, ಮೂವಿ ನೋಡೋದಕ್ಕೆ, ಆನ್ಲೈನ್ ಕ್ಲಾಸಸ್ಗೆಲ್ಲ ಇದನ್ನು ಯೂಸ್ ಮಾಡ್ಕೊಬೋದು. ಇದ್ರ ಡಿಸ್ಪ್ಲೇ ಬಂದ್ಬಿಟ್ಟು 10.5 ಇಂಚಿನ WXGA TFT ಡಿಸ್ಪ್ಲೇ. ಅಂದರೆ ಫುಲ್ HD ಡಿಸ್ಪ್ಲೇಗಿಂತ ಒಂದು ಪಟ್ಟು ಹೆಚ್ಚು ಕ್ವಾಲಿಟಿ ಚೆನ್ನಾಗಿರುತ್ತೆ. ಇನ್ನು ಡಿಸ್ಪ್ಲೇನ ಕಲರ್ ಕ್ವಾಲಿಟಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಬ್ರೈಟ್ನೆಸ್ ಕೂಡ ತುಂಬ ಡೀಸೆಂಟ್ ಆಗಿದೆ. ನ್ಯಾಚುರಲ್ ಇಮೇಜ್ ಕಲರ್ನ ಪ್ರೊವೈಡ್ ಮಾಡುತ್ತೆ. ಇದು ಬಂದ್ಬಿಟ್ಟು 60 ಹರ್ಟ್ಸ್ನ ಡಿಸ್ಪ್ಲೇ. ನೀವೇನಾದ್ರು 120 ಹರ್ಟ್ ಡಿಸ್ಪ್ಲೇ ಯೂಸ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಬಂದ್ಬಿಟ್ಟು ಗೊತ್ತಾಗುತ್ತೆ. ಆದರೆ ಈ ಪ್ರೈಸ್ನಲ್ಲಿ ಇಷ್ಟು ಒಳ್ಳೆ ಡಿಸ್ಪ್ಲೇ ಬರ್ತಿರೋದು ಬಂದ್ಬಿಟ್ಟು ತುಂಬಾ ಒಳ್ಳೆ ವಿಷಯ. ಇನ್ನು ಡಿಸ್ಪ್ಲೇನ ಬೆಸ್ಟ್ ಫೀಚರ್ ಬಂದ್ಬಿಟ್ಟು ಈ ಥರ ಸ್ಪ್ಲಿಟ್ ಸ್ಕ್ರೀನೇ, ಅಂದರೆ ಮಲ್ಟಿಪಲ್ ಸ್ಕ್ರೀನ್ ಅಂತಲೂ ಹೇಳ್ಬೋದು. ಒಂದು ಕಡೆ ನೀವು ವೀಡಿಯೋ ಇಲ್ಲ ಬೇರೆ ಯಾವುದಾದ್ರು ಮೂವಿ ಕೂಡ ನೋಡ್ಕೊಬೋದು. ಇನ್ನೊಂದು ಸೈಡ್ ಬಂದ್ಬಿಟ್ಟು ನೀವು ವರ್ಕು ಇಲ್ಲ ಪ್ರಾಜೆಕ್ಟ್ ವರ್ಕ್ ಏನಾದಿತ್ತು ಅದು ಕೂಡ ಕಂಪ್ಲೀಟ್ ಮಾಡ್ಕೊಬೋದು. ಇನ್ ಕೇಸ್ ನೀವೇನಾದ್ರು ಆನ್ಲೈನ್ ಕ್ಲಾಸ್ ಏನಾದರೂ ಅಟೆಂಡ್ ಮಾಡ್ತಿದ್ದೀರಾ ಅದಿತ್ತು ಅಂತ ಹೇಳಿದ್ರೆ ಇಲ್ಲಿ ಸೈಡಲ್ಲಿ ಬೇಕಾದರೆ ನೀವು ಇನ್ನೊಂದು ಸ್ಕ್ರೀನಿಂದ ಅದನ್ನು ನೋಟ್ ಕೂಡ ಮಾಡ್ಕೊಬೋದು. ಇನ್ನು ಇದರಲ್ಲಿ ಕ್ವಾಡ್ ಸ್ಪೀಕರ್ ಇರೋದ್ರಿಂದ ಸೌಂಡ್ ಬಂದ್ಬಿಟ್ಟು ತುಂಬಾ ಲೌಡಾಗಿ ಕೇಳಿಸುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಡಾಲ್ಬಿ ಆಟೋಮಸ್ ಕೂಡ ಇದೆ. ಇನ್ನು ಇದ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಯೂನಿಸಾಕ್ನ ಟೈಗರ್ T618ನ ಚಿಪ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಬೇಸಿಕಲಿ ಇದು ಒಂದು ಹೊಸ ಚಿಪ್ಪು, ಆದರೆ ಸ್ನ್ಯಾಪ್ಡ್ರ್ಯಾಗನ್ 665ನ ಚಿಪ್ ಎಷ್ಟು ಸ್ಟ್ರಾಂಗ್ ಇದೆಯೋ ಅಷ್ಟೇ ಸ್ಟ್ರಾಂಗ್ ಈ ಚಿಪ್ ಕೂಡ ಇದೆ. ಇನ್ನು ಇದ್ರ ಸಾಫ್ಟ್ವೇರ್ ಬಗ್ಗೆ ಮಾತಾಡಬೇಕಂದ್ರೆ One UI Core 5.0 ಜೊತೆನಲ್ಲಿ Android 13 ವರ್ಷನ್ ಕೂಡ ಇದರಲ್ಲಿ ಇದೆ. ಕ್ವೈಟ್ ಫಾಸ್ಟ್ ಆ್ಯಂಡ್ ಸ್ಮೂತಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಸ್ಯಾಮ್ಸಂಗ್ದೇ ಬೇಡದೇ ಇರೋ ಆ್ಯಪ್ಸ್ಗಳು ತುಂಬಾ ಕೊಟ್ಟಿದ್ದಾರೆ. ನೀವು ಅದನ್ನು ಈಸಿಯಾಗಿ ಕೂಡ ಡಿಲೀಟ್ ಮಾಡ್ಬೋದು. ಅದರಲ್ಲಿ ಇಂಟ್ರೆಸ್ಟಿಂಗ್ ಯಾವುದಂದರೆ ಮೈಕ್ರೋಸಾಫ್ಟ್ 365 ಇದೆ, ಜೊತೆಯಲ್ಲಿ ಸ್ಯಾಮ್ಸಂಗ್ TV Plus ಅಂತ ಇದೆ. ಇದರಲ್ಲಿ ಲೈವ್ TVs ಎಲ್ಲ ನೀವು ಪ್ಲೇ ಮಾಡ್ಬೋದು. ಆದರೆ ಏನು ಪ್ರಾಬ್ಲಮ್ ಅಂದರೆ ಯಾವುದೇ ಕನ್ನಡ ಚಾನಲ್ ಕೂಡ ಇದರಲ್ಲಿ ಬರೋದಿಲ್ಲ. ಸೊ ಅದರಿಂದ ಇದು ಕೂಡ ವೇಸ್ಟ್ ಅಂದ್ಕೊಳ್ಳಿ. ಇನ್ನು ಇದ್ರ ಬೇಸಿಕ್ ಫೀಚರ್ ನೋಡೋದಾದರೆ ಇದರಲ್ಲಿ ಕ್ವಿಕ್ ಶೇರ್ ಇದೆ. ಸ್ಯಾಮ್ಸಂಗ್ನ ಯಾವುದೇ ಫೋನು ಇಲ್ಲ ಡಿವೈಸ್ ಆದರೂ ಕೂಡ ಈಸಿಯಾಗಿ ಫೈಲ್ ಟ್ರಾನ್ಸ್ಫರ್ ಮಾಡ್ಬೋದು. ಜೊತೆಯಲ್ಲಿ ಸ್ಮಾರ್ಟ್ ವ್ಯೂ ಇದೆ, ಇದರಿಂದ ನೀವು ಟಿವಿಗೆ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಸ್ಯಾಮ್ಸಂಗ್ನ ಬಡ್ಸ್ ಆಗಿರ್ಬೋದು ಇಲ್ಲ ವಾಚ್ಗಳಾಗಿರ್ಬೋದು ಈಸಿಯಾಗಿ ಈ ಟ್ಯಾಬ್ಗೆ ಕನೆಕ್ಟ್ ಆಗಿಬಿಡುತ್ತೆ. ಇದರಲ್ಲಿ ಬೆಸ್ಟ್ ಫೀಚರ್ ಏನಂದರೆ ಸ್ಯಾಮ್ಸಂಗ್ದೇ ನಾಕ್ ಸೆಕ್ಯೂರಿಟಿ ಇದೆ. ನಿಮ್ಮ ಫೋಟೋಸ್, ವೀಡಿಯೋಸ್, ಡಾಕ್ಯುಮೆಂಟ್ ಎಲ್ಲ ತುಂಬ ಸೆಕ್ಯೂರ್ ಆಗಿರುತ್ತೆ. ಅಷ್ಟೇ ಅಲ್ಲ, ಪೇರೆಂಟ್ಸಿಗೆ ಯೂಸ್ ಆಗೋವಂಥ ಕಿಡ್ಸ್ ಮೋಡ್ ಕೂಡ ಇದೆ. ಇನ್ನು ಇದರಲ್ಲಿ ಗೇಮ್ ಆಡಿ ಯೂನಿಸಾಕ್ನ ಪವರ್ಫುಲ್ ಚಿಪ್ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದನ್ನು ಟೆಸ್ಟ್ ಮಾಡೋಣ ಬನ್ನಿ. ನಾನು ಇದರಲ್ಲಿ ಆಸ್ಫಾಲ್ಟ್ 9ನ ಗೇಮ್ ಆಡ್ತಾಯಿದ್ದೀನಿ. ಇದೊಂದು ಹೈ ಗ್ರಾಫಿಕ್ಸ್ ಇರುವಂಥ ಗೇಮು. ನೀವು ನೋಡ್ಬೋದು ಈ ಗೇಮ್ನಲ್ಲಿ ಯಾವುದೇ ಲ್ಯಾಗ್ ಇಲ್ಲ, ಈಸಿಯಾಗಿ ಸ್ಮೂತಾಗಿ ರನ್ ಆಗ್ತಿದೆ. ಯಾವುದೇ ರೀತಿಯಾದ ಲ್ಯಾಗ್ ಕೂಡ ಇದರಲ್ಲಿ ಫೀಲ್ ಆಗೋದಿಲ್ಲ. ಇನ್ನು ಇದರಲ್ಲಿ BGMI ಟೆಸ್ಟ್ ಮಾಡೋಣ ಬನ್ನಿ. ಈ BGMIನ ಗ್ರಾಫಿಕ್ಸ್ ನೋಡೋದಾದರೆ ಸ್ಮೂತು ಮತ್ತು ಬ್ಯಾಲೆನ್ಸಲ್ಲಿ ಇಟ್ಟರು ಕೂಡ ನಿಮಗೆ ಫ್ರೇಮ್ ರೇಟ್ ಬರೀ ಅಲ್ಟ್ರಾನಲ್ಲಿ ಮಾತ್ರ ಸಿಗುತ್ತೆ, ಎಕ್ಸ್ಟ್ರೀಮ್ ಸಿಗೋದಿಲ್ಲ. ಗೇಮ್ ಆಡುವಾಗ ಯಾವುದೇ ರೀತಿಯಾದ ಫ್ರೇಮ್ ಡ್ರಾಪು ನಿಮ್ಗೆ ಅಷ್ಟೊಂದು ಈಸಿಯಾಗಿ ಕಾಣಿಸೋದಿಲ್ಲ. ಫ್ರೇಮ್ ರೇಟ್ ಬಂದ್ಬಿಟ್ಟು ಅಲ್ಟ್ರಾ HD ಇಟ್ಟರು ಕೂಡ ನಿಮ್ಗೆ ಯಾವುದೇ ರೀತಿಯಾದ ಲ್ಯಾಗ್ ಫೀಲ್ ಆಗೋದಿಲ್ಲ. ಫ್ರೇಮ್ ರೇಟು ತುಂಬ ಚೆನ್ನಾಗೇ ಬರ್ತಿದೆ ಅಂತ ಒಳ್ಳೆ ಗೇಮ್ ಪ್ಲೇ ಆಡ್ಬೋದು ಅಂತ ಅಂದ್ಕೊಂಬೇಡಿ. ಈ ಕ್ಯಾಂಪರ್ಸಿಂದ ತಪ್ಪಿಸ್ಕೊಳ್ಳೋಕ್ಕಂತೂ ಆಗೋದಿಲ್ಲ.
ನೋಡಿ ಕ್ಯಾಂಪ್ ಮಾಡೇ ಹೊಡಿತಾರೆ. ಅಷ್ಟೇ ಅಲ್ಲ, ಗೇಮ್ ಆಡುವಾಗ ನಿಮ್ಗೆ ಯಾವುದೇ ರೀತಿಯಾದ ಹೀಟ್ ಅಷ್ಟೊಂದು ಫೀಲ್ ಆಗೋದಿಲ್ಲ, ಈಸಿಯಾಗಿ ಆಡ್ಬೋದು. ಇನ್ನು BGMI ಬಂದ್ಬಿಟ್ಟು ದೊಡ್ಡ ಸ್ಕ್ರೀನಲ್ಲಿ ಆಡೋ ನಮ್ಮ ಮಜಾನೇ ಬೇರೆ ಇರುತ್ತೆ. ವೈಡ್ ಆ್ಯಂಗಲ್ನಲ್ಲಿ ಕಾಣಿಸೋದ್ರಿಂದ ಎನಿಮೀಸ್ ಬಂದ್ಬಿಟ್ಟು ನಿಮಗೆ ಈಸಿಯಾಗಿ ಕಾಣಿಸ್ತಾರೆ. ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ ಬ್ಯಾಕಲ್ಲಿ ಬಂದ್ಬಿಟ್ಟು 8MP ಕ್ಯಾಮ್ರಾ ಮತ್ತು ಫ್ರಂಟಲ್ಲಿ ಬಂದ್ಬಿಟ್ಟು 5MP ಕ್ಯಾಮ್ರಾ ಇದೆ. ಇದು ಬಂದ್ಬಿಟ್ಟು 8MP ಕ್ಯಾಮ್ರಾಯಿಂದ ತೆಗೆದಿರೋ ಇಮೇಜು. ಕಲರೆಲ್ಲ ನೋಡ್ಬೋದು, ಡೀಸೆಂಟ್ ಕಲರು, ಚೆನ್ನಾಗೇ ಇದೆ ನೋಡೋದಕ್ಕೆ. ನ್ಯಾಚುರಲ್ ಕಲರ್ನ ಪ್ರೊವೈಡ್ ಮಾಡುತ್ತೆ, ಅಷ್ಟೊಂದು ಡೀಟೇಲ್ ಇಲ್ಲ, ಬಟ್ ಆದರೂ ಕೂಡ ಓಕೆ ಅಂತಲೇ ಹೇಳ್ಬೋದು. ಈ ಪ್ರೈಸ್ನಲ್ಲಿ ಇಷ್ಟು ಚೆನ್ನಾಗಿ ಒಂದು ಫೋಟೋ ಬರ್ತಿದೆ ಅಂದರೆ ಇದು ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ಫ್ರಂಟ್ 5MP ಕ್ಯಾಮ್ರಾಯಿಂದ ತೆಗೆದಿರೋ ಇಮೇಜ್ ಬಂದ್ಬಿಟ್ಟು ಅಷ್ಟೊಂದು ಡೀಟೇಲಿಂಗ್ ಇಲ್ಲ, ಬಟ್ ಆದರೂ ಓಕೆ ಫೋಟೋಸ್ನ ತೆಗೆಯುತ್ತೆ. ಗೂಗಲ್ ಮೀಟಿಂಗು ಇಲ್ಲ ಯಾವುದಾದ್ರು Gmail ಮೀಟಿಂಗು ಅಂತ ಅಟೆಂಡ್ ಮಾಡೋದಕ್ಕೆ, ಇಲ್ಲ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಇಮೇಜ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ವೀಡಿಯೋ ಕ್ವಾಲಿಟಿನ ಕೂಡ ಇದು ಪ್ರೊವೈಡ್ ಮಾಡುತ್ತೆ. ಫೈನಲಿ ಬ್ಯಾಟ್ರಿ ಬಗ್ಗೆ ಮಾತಾಡೋಣ. 7040 mAh ಬ್ಯಾಟ್ರಿ ಇದರಲ್ಲಿದೆ, ಆದರೆ 15W ಚಾರ್ಜರ್ ಕೊಟ್ಬಿಟ್ಟು ಡಿಸಪಾಯಿಂಟ್ ಮಾಡಿಬಿಟ್ಟಿದ್ದಾರೆ. ಆದ್ರೂ ಹಾಫ್ ಆನ್ ಅವರ್ ಗೇಮು ಮತ್ತು 1 hour ವೀಡಿಯೋ ನೋಡಿದ್ರು ಕೂಡ 15ಇಂದ 20% ಮಾತ್ರ ಚಾರ್ಜ್ ಖಾಲಿ ಆಯಿತು. ಲೇಟಾಗಿ ಚಾರ್ಜ್ ಆಗುತ್ತೆ ನಿಜ, ಆದರೆ ತುಂಬ ಹೊತ್ತು ಚಾರ್ಜ್ ಬರ್ತಿದ್ದು. ಕೊನೆಯದಾಗಿ ಪ್ರೈಸ್ ಬಗ್ಗೆ ನೋಡಬೇಕಂದ್ರೆ ಇಷ್ಟೆಲ್ಲ ಫೀಚರ್ ಇರೋ ಈ ಟ್ಯಾಬ್ನ ಪ್ರೈಸ್ ಬಂದ್ಬಿಟ್ಟು 13,749ಗೆ ನಾನು ಪರ್ಚೇಸ್ ಮಾಡಿದ್ದೀನಿ. ಕರೆಂಟ್ಲಿ ಈ ಟ್ಯಾಬ್ನ ಪ್ರೈಸ್ ಬಂದ್ಬಿಟ್ಟು 20,000 ಮೇಲೇ ಇದೆ. ಈ ಪ್ರೈಸ್ಗೆ ನೀವು ಇದನ್ನು ಪರ್ಚೇಸ್ ಮಾಡಬೇಕಂತ ಯಾವುದಾದ್ರು ಫೆಸ್ಟಿವ್ ಟೈಮ್ ಇಲ್ಲಾಂದರೆ ಸೇಲ್ಗೆ ಇದನ್ನು ಪರ್ಚೇಸ್ ಮಾಡಬೇಕು. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜೊತೆಯಲ್ಲಿ ಈ ಕೇಸ್ ಕವರನ್ನು ಪರ್ಚೇಸ್ ಮಾಡೋ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಯಾಕಂದರೆ ಪರ್ಚೇಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಅಷ್ಟೇ ಸೇಫ್ಟಿಯಾಗಿ ನೋಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಕೊನೆಯದಾಗಿ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಟೆಕ್ ವಿಡಿಯೋವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.